ಶಂಕರ ಬಾ. ಎಲ್ಲಿಗಲೇ? ಜಲ್ದಿ ಬಾ. ಎದಕ್ಕ? ಚಿಕನ್ ತಿನ್ನಾಕೋಗಮ್ಮ. ಓ ಜಲ್ದಿ ಬಾ. ಹೇ ಹೋಗಲೇ, ಶ್ರಾವಣ ಐತೆ. ಓ ದೊಡ್ಡದ ಶ್ರಾವಣ ಪಾಲ್ಯ ಮಾಡತ್ತ. ಲೇ ನಿಂದೊಂದ್ ಸಣ್ಣ ಕತೆ ಐತೆ ಅಲ್ಲಿ ನೋಡ. ಲೇ ನಿಮ್ಮನೆ ಚಿಕನ್ ಮಟನ್ ಮಾಡ್ಕೊಂಡ್ ತಿಂತೀರ ಅಂತಲ್ಲ, ಹೌದಾ? ಲೇ ಹೆಂಗಾರ ಮನ್ಸು ಬರ್ತೈತ್ಲೇ ನಿಮ್ಗೆ ಚಿಕನ್ ಮಟನ್ ಮಾಡ್ಕೊಂಡ್ ತಿನ್ನಕ? ಲೇ ಅದ್ರಾಗು ನನ್ನ ಬಿಟ್ಟು ಹೆಂಗ ಮಾಡ್ಕೊಂಡ್ ತಿಂತಿರ್ಲಿ. ಲೇ ನೆಕ್ಸ್ಟ್ ಟೈಮ್ ಮನೆಗೆ ಮಾಡಿದ್ರ ನನ್ನೂ ಕರಿ, ನಾನು ನೀನು ಕುಂತ್ಕೊಂಡ್ ತಿನ್ನಮ್ಮ, ಆಯ್ತಾ? ನೋಡಿದೆಪ್ಪ. ಲೇ ಅದು ಶ್ರಾವಣ ಇರ್ಲಾರ್ದಾಗ, ಈಗ ನಾನು ಶ್ರಾವಣ ಪಾಲನೆ ಮಾಡಕತ್ತೀನಿ. ಅದಕ್ಕ ಶ್ರಾವಣದಾಗ ಕಟಿಂಗ್ ಮಾಡ್ಸಂಗಿಲ್ಲ, ಮಾಂಸ ತಿನ್ನಂಗಿಲ್ಲ, ಹೊಲಸಂತ್ರ ನಾನು ಬೈಯಂಗೇ ಇಲ್ಲಪ್ಪ. ಶ್ರಾವಣ ಪಾಲನೆ ಮಾಡತ್ತ? ಏನು ಶ್ರಾವಣದಾಗ ಗಡ್ಡ ಬಳಸಂಗಿಲ್ಲ, ಅದು ನೀನು ಬರದೇ ಇಲ್ಲ ಬಿಡು. ಮತ್ತೇನು ಮಾಂಸ ಮುಟ್ಟಂಗಿಲ್ಲ, ಬೇರೆ ಟೈಮ್ನಾಗೆಲ್ಲ ಬರಿಗಿಟ್ಟಿರ್ತಿ. ಮತ್ತೇನು ಹೊಲಸು ಬಯಂಗಿಲ್ಲ, ನಿನ್ನ ಬಾಯಾಗ ಹೊಲಸು ಬರಂಗಿಲ್ಲ. ಓ ಕೇಳ್ರಪ್ಪ, ಶಿವಶಂಕರ್ ಬಾಯಾಗ ಹೊಲಸು ಬರಂಗಿಲ್ಲ ಅಂತ. ಕೇಳ್ರಪ್ಪ, ಶಿವಶಂಕರ್ ಬಾಯಾಗ ಹೊಲಸು ಬರಂಗಿಲ್ಲ ಅಂತ. ನಿನ್ನ ಬಾಯಾಗ ಲೇ ನೀನು ಬಯ್ಯಪ್ಪದ ಡಿಕ್ಷನರಿ ಹುಡುಕಿದ್ರು ಸಿಗದಲ್ಲಿ ಆ ನಮ್ಮನೆ ಹೊಲಸು ಹಚ್ಚಿ ಬೈತಿ. ಮತ್ತೆ ಶ್ರಾವಣದಾಗ ಹೊಲಸು ಬಯಲ್ಲ ಅಂತ ಸೋಗ ಮಾಡ್ತಾನ? ಶ್ರಾವಣದಾಗ ಹೊಲಸು ಬಯಂಗಿಲ್ಲ, ಹೊಲಸು ಬಯ್ಯಪ್ಪ ಗುಂಡು. ಶ್ರಾವಣದಾಗ ಹೊಲಸು ಬಯ್ಯಪ್ಪ ಗುಂಡು. ನಿಮ್ಮನು ಮುಳ್ಳ ಮಗನೇ, ಮುಚ್ಕೊಂಡಿದ್ರು ಸರಿ. ನಾನು ಹೊಲಸು ಸೀದಾ ಬಯಲ್ಲ ಅಂತಂದೀನಿ, ಇಂಡೈರೆಕ್ಟ್ ಆಗಿ ಬಯಲ್ಲ ಅಂತ ಅಂದಿಲ್ಲ. ಈಗ ಸುಮ್ಮ ಇರಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಯಾವ ಊರಿನಾಗ ಹುಡುಕಿದ್ರು ಸಿಗಬಾರ್ದು ಅಂತ ಪದ ಹಚ್ಚಿ ಬೈತೀನಿ. ಬಾಯಿಗೆ ತರಿಸ್ಬೇಡ. ನಮ್ಮ ಶ್ರಾವಣದಾಗ ಸಂಸ್ಕೃತಿ ಪಾಲನೆ ಮಾಡಂದ್ರೆ ಆಟ ಹಚ್ಚಿದೆ. ಆಟ ಸಂಸ್ಕೃತಿ ಆದಪ್ಪ. ನಮ್ಮ ಸಂಸ್ಕೃತಿ ಏನು ಹೇಳತ್ತ? ಏನು ನಮ್ಮ ಸಂಸ್ಕೃತಿ ಹೇಳತ್ತ, ಕಷ್ಟದಾಗಿದ್ದಗ ಸಹಾಯ ಮಾಡ್ಬೇಕತ್ತ. ನಾನು ಕಷ್ಟದಾಗದೀನಿ, ಒಂದು 5,000 ರೂಪಾಯಿ ಕೊಟ್ಟು ಸಹಾಯ ಮಾಡ. ಹೋಗಲೇ ಡಿಗೆ ಬಾಸ್, ನನ್ನ ತಕ ರೊಕ್ಕಿಲ್ಲ. ಬೋಸುಡಿಕೆ ಕಷ್ಟದಾಗಿದ್ದ ಸಹಾಯ ಮಾಡ್ಬೇಕಂತ ಗೊತ್ತಿಲ್ಲ, ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾನ. ಹೋಗಲೇ ಹೋಗಿ. ಆಯ್ತಪ್ಪ, ಫೋನ್ ಮಾಡಿ ಕರೆದಲ್ಲ, ಎದಕ್ಕೆ ಹೇಳು? ಏನಿಲ್ಲ, ಈಗ ಚೈತ್ರಾಗ ನನಗೆ ಫೋನ್ನೇ ಜಗಳ ಆಗಿ ಆಕಿ ನಾನು ಕೂಡ ಮಾತಾಡಲ್ಲ ಅಂತಂದ್ಲ. ಅದಕ್ಕೆ ನಾನು ನೀನು ಒಳ್ಳೆ ಫೋನ್ ಹಚ್ಚಲ್ದನ ನಾನು ಮನೆಗೆ ಊಟ ಮಾಡಲ್ಲ ಅಂತ ಹೇಳಿ ಬಂದೆ. ಆಯ್ತು, ನನ್ನ ಯಾಕೆ ಕರೆದೀಗ? ಅದು ಚೈತ್ರಾಗ ಮನೆಗೆ ಊಟ ಮಾಡಲ್ಲ ಅಂತ ಹೇಳಿನಿ, ಹೊರಗೆ ಊಟ ಮಾಡಲ್ಲ ಅಂತ ಏನು ಹೇಳಿಲ್ಲಲ್ಲ. ಅದಕ್ಕೆ ಹೊರಗೆ ಚಿಕನ್ ಕೊಡ್ಸ್ಮೇಲೆ. ನಾ ಚಿಕನ್ ತಿನ್ನಲ್ಲ ಲೇ. ನೀ ತಿನ್ಬೇಡಪ್ಪ, ನನಗೆ ಕೊಡ್ಸು, ನೀನು ನೋಡ್ಕೊಂಡ್ ಕುದ್ರ ಅಂತೆ. ಹೋಗಲೇ, ನನ್ನ ತಗ ರೊಕ್ಕಿಲ್ಲ, ನಾ ಕೊಡ್ಸಂಗಿಲ್ಲ. ನೀ ಯಾವಾಗ ಕೇಳ ರೊಕ್ಕಿಲ್ಲ ಅಂತ ಸುಳ್ಳು ಹೇಳ್ತೀನಿ. ಸುಳ್ಳ? ಯಾರು ನಾನ? ಲೇ ನಾನು ಯಾವಾಗಲೂ ಸತ್ಯ ಹೇಳ್ತೀನಿ ಲೇ. ಯಾರು ನೀನಾ? ಹೌದಪ್ಪ, ಯಾವಾಗಲೂ ಸತ್ಯ ಹೇಳೋ ಮಗ, ಬೋಸಡಿ ಮಗ. ವೈತ್ ನೀ ಏನು ಶಾವಿಗೆ ಹೇಳ್ತಿಲೇ? ಒಯ್ಕನ್ ತಗೊಲೇ ಶಾವಿಗೆ, ಒಯ್ಕನ್ ತಗೋ. ಶಾವಿಗೆ ನೀನೇ ಒಂದೇ ಶಾವಿಗೆ ಅಂತ ಮಾತಾಡ್ತಿ. ನೀನು ಒಬ್ಬ ತಕ್ಕದೆ ಅವ್ನು ಶಾವಿಗೆ, ನಂದು ಕದೆ ಶಾವಿಗೆ ಮನೆ ಕಟ್ಟಿಟ್ಟಿನಿ, ತಂದು ತುರ್ದು ನನ್ನ ಬಾಯಿಗೆ. ಏನ್ ಮಾತಾಡಕತ್ತಿ ನೀನ? ನಾನು ನೋಡಿಲ್ಲ. ನೀನು ತೋರ್ಸಲಿ, ನೋಡ್ತೀನಿ. ಕರೆಗೂ ತೋರ್ಸ್ಬೇಕಾ? ಬ್ಯಾಡ ಬಿಡು, ಮೊದಲ ನೋಡಿ. ಇದೆಲ್ಲ ಇರ್ಲಿ ಬಿಡು. ನಿಮ್ಮ ಹುಡುಗಿ ಜೋಡಿ ಜಗಳಾಡಿ ನಂದೆಲ್ಲ, ಅದು ಏನದು? ಎದಕ್ಕೆ ಏನಾಯ್ತು? ಅದು ಬಾ ಅಲ್ಲಿ ಕುಂತು ಮಾತಾಡ. ನಿಂತ ಕಾಲ್ ಬಂದಂಗೆ ಯಾವಲ್ಲ. ಆಯ್ತು ಬಾ, ಹುಂಬಾ. ಈಗ ಹೇಳು, ನಿಮ್ಮ ಹುಡುಗಿ ಜೋಡಿ ಯಾಕೆ ಜಗಳಾಡಿದಿ ನೀನು? ಅದ ನಮ್ಮ ಹುಡುಗಿ ಹೇಳಿದ್ಲು, ನಾನು ಆಕಿನ ಮದುವೆ ಹೋಗ್ಬೇಕಂದ್ರ ನಾನು IAS KS ಎಲ್ಲ ಪಾಸಾಗಿ ದೊಡ್ಡ ನೌಕರಿ ತರ್ಬೇಕಂತ ಡಿಮ್ಯಾಂಡ್ ಮಾಡಿದ್ಲು. ಅದಕ್ಕೆ ನಾನು ಅತ್ತೆಗವ ನಾನು ನೌಕರಿ ತರ್ತನ, ಆದ್ರೆ ನೀನು ಒಪ್ಪಿಗೆ ಹೇಳ. ನನ್ನ ಹೆಸ್ರ ಮೇಲೆ ಒಂದು 3 ದೊಡ್ಡ ಫ್ಲ್ಯಾಟ್, ಒಂದು 30 ಲಕ್ಷ ರೂಪಾಯಿ ರೊಕ್ಕ, ಮತ್ತು ಒಂದು 50 ಲಕ್ಷ ರೂಪಾಯಿ ಫಾರ್ಚುನರ್ ಕಾರು, ಹಂಗೆ ಒಂದು BMW ಬೈಕು, ಒಂದು 3 kg ಬೆಳ್ಳಿ, ಒಂದು 2 kg ಬಂಗಾರ, ಇಷ್ಟು ಕೊಡೋಣ ನೀನು ಮದುವೆ ಮಾಡ್ಕೋದಕ್ಕ ಅಂತಂದೆ. ಅದಕ್ಕೆ ಅವಳು ವರದಕ್ಷಿಣೆ ಕೇಳುತ್ತೆ ಅಂತ ಕೇಳಿದ್ಲ. ಅದಕ್ಕೆ ನಾನು ವರದಕ್ಷಿಣೆ ಅಲ್ಲ, ಗಿಫ್ಟು ಅಂತ ಕೊಡಕ್ಕೆ ಹೇಳ ನಿಮ್ಮ ಅಪ್ಪಗ ಅಂತಂದೆ. ಅದಕ್ಕೆ ಅವಳು ನಿಂಗೆ ನಾಚಿಗೆ ಬರಲ್ಲ ಹಂಗಿಂಗಂತ ಬೈಕ್ ಸ್ಟಾರ್ಟ್ ಮಾಡಿಬಿಟ್ಲ. ಅದಕ್ಕೆ ನನಗೆ ಸಿಟ್ಟು ಬಂದು, ಯಾಕೆ ಎದಕ್ಕೆ ನಾಚಿಗೆ ಬರಬೇಕು? ನಿಮಗೆ ಮದುವೆ ಗಂಡಿನ ತಕ್ಕ ಅದು ಇರ್ಬೇಕು, ಇದು ಇರ್ಬೇಕು, ಅಷ್ಟು ಇರ್ಬೇಕು, ಇಷ್ಟು ಇರ್ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡತ್ನಾಗ ನಾವು ಮದುವೆ ಹೆಣ್ಣು ಅಷ್ಟು ತರ್ಬೇಕು, ಇಷ್ಟು ತರ್ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡೋದು ತಪ್ಪನ? ನೀವು ಏನು ಕೇಳಿಲ್ಲ ಅಂದ್ರೆ ನಾವು ಏನು ಕೇಳಗಲ್ಲ ಅಂತ ಹೇಳಿದ. ಅಷ್ಟಕ್ಕೆ ಬಾಯಿ ಮಾಡ್ಕೊಂತ ಸಿಟ್ಟು ಮಾಡ್ಕೊಂತ ಹೋಗ್ಬಿಟ್ಲು. ಆದ್ರೆ ಹೋದ್ ಬಿಡ್ಲೆ, ಇದ್ದಂಗೆ ಹೇಳಿದ್ರೆ ಮುಗಳ ಕಾರ್ ಇಟ್ಟಂಗೆ ಆಯ್ತಂತ. ಅದು ಹೋಲ್ಬಳ್ಳಿ
ಹೋಗೋರು ಹೆಂಗನ ಹೊಯ್ಕೊಂತ ಹೋಗ್ತಾರ. ಈಗ ಅದು ಬಿಡು, ಬಾರ ಚಿಕನ್ ಕೊಡ್ಸ್ ಬಾರ. ಸರಿಲೇ ಆಗಲ್ಲ ಸರಿ. ಲೇ ಪ್ರಾಣಿ ಹಿಂಸೆ ಮಾಡಿ ತಿಂತಿರಲ್ಲ, ತಟ್ಟಗರ ನಾಚಿಗೆ ಬರ್ತೈತೆ ಇಲ್ಲಲೇ ನಿಮ್ಗೆ? ಏಯ್ ಯಾವ ಹುಚ್ಚಳಮ್ಮ ಅದು ಹೇಳಿದ್ದು ನಾವು ಪ್ರಾಣಿ ಹಿಂಸೆ ಮಾಡ್ದು ಅಂತ? ನಾವು ಪ್ರಾಣಿ ಹಿಂಸೆ ಎಲ್ಲ ಮಾಡಲ್ಲಪ್ಪ. ಯಾರೋ ಮೊದಲ ಮಾಡಿ ಅದಕ್ಕೆ ಉಪ್ಪು ಖಾರ ಎಣ್ಣೆ ಮಸಾಲ ಇವನ್ನೆಲ್ಲ ಹಚ್ಚಿ ರೆಡಿ ಮಾಡಿರ್ತಾನ. ಅದು ವೇಸ್ಟ್ ಆಗಬಾರ್ದಂತ ನಾವು ಟೇಸ್ಟ್ ಮಾಡ್ತೀವಿ ಅಷ್ಟೇ. ನಾವು ಪ್ರಾಣಿ ಹಿಂಸೆ ಎಲ್ಲ ಮಾಡಲ್ಲಪ್ಪ. ಹೋಗ್ಲಾ ಎಗ್ರೆಸ್ ಅನ್ನು ಕೊಡಿಸುವ ಅಲ್ಲಿ. ಹೋಗಲೇ, ನೀನ್ ಎಷ್ಟೇ ನಿಂತು ಕುಂತು ಹೊಯ್ಕೊಂಡ್ರು ನನ್ನ ತಗ ರೊಕ್ಕಿಲ್ಲ. ನಾನು ಈಗ ಕೆಲ್ಸದ ನಾ ಹೋಗ್ತೀನಿ, ಹೋಗ್. ರವಿ ಕಾಣದನ್ನು ಕವಿ ಕಂಡ, ಕವಿನು ಕಾಣದನ್ನು ಈ ಹುಚ್ಚುಳ ಮಕ್ಕಂಡ. ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮೂರಲ್ಲಿ ಇದೇ ಥರ ಸೀನ್ ನಡೀತಾ ಇರುತ್ತೆ. ಅದಕ್ಕೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಮತ್ತು ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನು ಅನಿಸ್ತು ಮತ್ತು ಯಾವ ಒಂದು ಸೀನ್ ಇಷ್ಟ ಆಯಿತು ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.